ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಏನು KPSC ಅರ್ಜಿಯನ್ನು ಆಹ್ವಾನಿಸುತ್ತಲ್ಲ, ಅದರ ದಿನಾಂಕ ಫೆಬ್ರವರಿ 1ರಂದು ಏನಾಗಿತ್ತು, ಮುಕ್ತಾಯಗೊಂಡಿತ್ತು. ಆದರೆ ಕೆಲವು ಅಭ್ಯರ್ಥಿಗಳು ಏನು ಮಾಡಿದಾರಪ್ಪ ಅಂದರೆ KPSCಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಸರ್ ಅರ್ಜಿ ಸಲ್ಲಿಸುವಾಗ ಟೆಕ್ನಿಕಲ್ ಇಶ್ಯೂ ಬಂದಿರೋದ್ರಿಂದ ನಾವು ಅರ್ಜಿ ಸಲ್ಲಿಸಲಾಗಿಲ್ಲ, ನೀವೇನು ಮಾಡೋಕ್ಕಪ್ಪ ಅಂದರೆ ಡೇಟನ್ನು ಎಕ್ಸ್ಟೆಂಡ್ ಮಾಡ್ಬೇಕಂತೇಳಿ ಕೇಳ್ಕೊಂಡಿದ್ರು. ಆ ಕಾರಣಕ್ಕಾಗಿ KPSC ಏನು ಮಾಡಿದೆಪ್ಪ ಅಂದರೆ ನಿನ್ನೆ ಒಂದು ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಿ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ವಿಸ್ತರಿಸಿದೆ. ನೋಡಿ, ಅರ್ಜಿ ಸಲ್ಲಿಸುವ ದಿನಾಂಕ 5/2/2025ರಿಂದ 15/2/2025ರವರೆಗೆ, ಅಂದರೆ ಫೆಬ್ರವರಿ 15ರವರೆಗೆ ಏನು ಮಾಡ್ಬೋದು, ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಯಾರೆಲ್ಲ ಇನ್ನೂ ಅರ್ಜಿಯನ್ನು ಸಲ್ಲಿಸಿಲ್ಲ ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಇದೊಂದು ನಿಮಗೆ ಒಳ್ಳೆಯ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಯಾಕಪ್ಪ ಅಂದರೆ ರೇರ್ ಕೇಸಸ್ನಲ್ಲಿ KPSC ಈ ರೀತಿಯಾಗಿ ಡೇಟನ್ನು ಎಕ್ಸ್ಟೆಂಡ್ ಮಾಡುತ್ತೆ. ಇದು ನಿಮಗೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಓಕೆ, ನಿಮಗೆ ಇದರ ಬಗ್ಗೆ ವಿದ್ಯಾರ್ಹತೆ ಆಗಿರ್ಬೋದು, ವಯೋಮಿತಿ, ಮೀಸಲಾತಿ, ಅರ್ಜಿ ಶುಲ್ಕ ಇವುಗಳ ಬಗ್ಗೆ ಏನಾದರೂ ನೋಡೋದಿತ್ತಪ್ಪ ಅಂದರೆ KPSC 20/9/2024ರಂದು ಏನು ಮಾಡಿದೆ, ಅಧಿಸೂಚನೆಯನ್ನು ಹೊರಡಿಸಿದೆ. ಆ ಅಧಿಸೂಚನೆಯನ್ನು ನೀವು ನೋಡ್ಬೋದು. ಮತ್ತು ನಿಮಗೇನಾದರೂ ಡೌಟ್ ಇತ್ತಪ್ಪ ಅಂದರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ಓಕೆನಾ. ನಿಮಗೆ ಸಿಲೆಬಸ್ ಕಾಪಿ ಬಗ್ಗೆ ನಾನು ಇವಾಗ ವಿಡಿಯೋ ಮಾಡ್ತೀನಿ, ಮಾಡಿಲ್ಲ ಅದನ್ನು. ಯಾರು BSc ಅಗ್ರಿ ಇದ್ರಿ ಅವರು ಅರ್ಜಿ ಸಲ್ಲಿಸ್ಬೋದು, ಮತ್ತು ಬೇರೆ ಬೇರೆ ಕೋರ್ಸಸ್ ಇದ್ದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹೌದಾ, ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು ವಿದ್ಯಾರ್ಹತೆ ಬಗ್ಗೆ ನೀವು ನೋಡಬೇಕಂದ್ರೆ ನಂದು ಇನ್ನೊಂದು ಕ್ಲಾಸ್ ಮಾಡಿದ್ದೀನಿ ನಾನು, ಓಕೆನಾ. ಆ ಕ್ಲಾಸನ್ನು ನೋಡಿದರೆ ನಿಮಗೆ ಇವೆಲ್ಲ ಗೊತ್ತಾಗುತ್ತೆ. ಓಕೆ, ಇದಿಷ್ಟು ಇದರ ಬಗ್ಗೆ ಮಾಹಿತಿಯಾಗಿತ್ತು. ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಮತ್ತು ಕರೆಕ್ಟಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.